ವಿಜಯಪುರ ಪಟ್ಟಣದ ಅಮಾನಿ ಕೆರೆಯಲ್ಲಿ ಹೆಗ್ಗಿಲ್ಲದೆ ಹಗಲು ರಾತ್ರಿ ಎನ್ನದೇ ನಡೆಯುತ್ತದೆ ಮರಳು ಮಾಫಿಯಾ. ಮನಸೋ ಇಚ್ಛೆ ಮರಳು ದಂಧೆ ನಡೆಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಹೌದು, ಪಟ್ಟಣದ ಅಮಾನಿಕಾರಿ ಸುತ್ತಮುತ್ತ ಅಕ್ರಮ ಮರಳು ಸಾಗಣೆ ನಡೆಯುತ್ತಿದೆ. ಹಾಡ ಹಗಲೇ ಮರಳು ತೆಗೆಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತಾರ ಅಧಿಕಾರಿಗಳು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿಸಿತು. ಇದರ ಬಗ್ಗೆ ಎಷ್ಟೇ ಭಾರಿ ದೂರು ಮನವಿ ನೀಡಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯವಲ್ಲದೆ ಮತ್ತೇನಿರಬಹುದು ಎಂದು ಸಾರ್ವಜನಿಕರಲ್ಲಿ ಗೊಂದಲ ಉಂಟುಮಾಡಿದೆ. ತಾಲ್ಲೂಕಿನ ದಂಡಾಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಪುರಸಭೆಯ ಅಧಿಕಾರಿಗಳು ಇನ್ನೂ ಇದರ ಬಗ್ಗೆ ಮಾಹಿತಿ ತಿಳಿಯದೆ ಅಥವಾ ತಿಳಿದು ಸುಮ್ಮನಿದ್ದಾರಾ ಎಂಬುದು ಜನಸಾಮಾನ್ಯರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕರ್ನಾಟಕ ಸರ್ಕಾರದಿಂದ ಕೆರೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜಾಹೀರಾತು ನಾಮಫಲಕಗಳು ಹಳ್ಳಿಗಳ, ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಅಳವಡಿಸಬೇಕಿದೆ. ಕೆರೆಗಳು ಸಾರ್ವಜನಿಕರ ಆಸ್ತಿ. ಇದರ ಸಂರಕ್ಷಣೆ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮಳೆ ನೀರನ್ನು ಸಂಗ್ರಹಿಸಬೇಕೆಂದರೆ ಅಕ್ರಮ ಮರಳು ದಂಧೆಕೋರರಿಗೆ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಅಕ್ರಮವಾಗಿ ಮರಳು ತೆಗೆದಿರುವ ಸ್ಥಳಕ್ಕೆ ಕಸಬಾ ಆರ್ಐ ಮಂಜುನಾಥ್ ಮತ್ತು ಸೆಕ್ರೆಟರಿ ಭೀಮರಾವ್ ಸ್ಥಳ ಪರಿಶೀಲನೆ ಮಾಡಿ ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ, ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಮಣ್ಣು ತೆಗಿತಾ ಇದ್ದಾರೆ ಅಂತ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಿದೆ. ಅದ್ರ ಪರವಾಗಿ ನಾನು ನಮ್ಮ ವಿಲೇಜ್ ಅಕೌಂಟೆಂಟ್ ಇಬ್ಬರು ಬಂದ್ವಿ. ಇಲ್ಲಿಗೆ ಬಂದು ನೋಡಿದ್ವಿ, ಇಲ್ಲಿ ತುಂಬ ತೆಗೆದಿದ್ದಾರೆ ಮಣ್ಣು. ಈ ಕೆರೆ ಸರ್ಕಾರಿ ಕೆರೆ ಆಗಿದೆ, ಸರ್ಕಾರಕ್ಕೆ ಸೇರಿದ್ದಾಗಿದೆ. ಇದು ಸಾರ್ವಜನಿಕರಿಗೆ ಇರುವಂಥ ಕೆರೆ. ಇದು ಕುಡಿಯೋ ನೀರು ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಾಗಿರೋ ಕೆರೆ ಆಗಿರೋದು. ಇದರಲ್ಲಿ ನೋಡ್ತಾ ದನಕರುಗಳಿಗೆ ನೀರು ಕುಡಿಯೋದಕ್ಕೆ ಬೇಕಾಗಿರುವಂಥ ಕೆರೆ. ಇದನ್ನು ನೋಡ್ತಾ ಇದ್ದರೆ ಅನಾಥರೈಸ್ ಆಗಿ ಮಣ್ಣು ತೆಗೆದಿರೋದು ಕಂಡು ಬಂದಿದೆ. ಅದರಿಂದ ಕಂಪ್ಲೇಂಟ್ ತೊಗೊಂಡು ಅದರಿಂದ ಮುಂದೆ ಸೂಕ್ತ ಕ್ರಮ ಕೈಗೊಳ್ತೀವಿ ಕಾನೂನು.